ರಾಷ್ಟ್ರೀಯ ಹೆದ್ದಾರಿ 766ರ ಮೈಸೂರು ಟಿ ನರಸೀಪುರ ಮಾರ್ಗ ವಿಸ್ತರಣೆ ಕಾಮಗಾರಿಗೆ ಅಡ್ಡಿಯಾಗುವಂತಹ 86 ಮರಗಳನ್ನು ತೆರವುಗೊಳಿಸಲು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅರಣ್ಯ ಇಲಾಖೆಗೆ ಪ್ರಸ್ತಾಪವನ್ನ ಸಲ್ಲಿಸಿದೆ. ಕೆಂಪಯ್ಯನಹುಂಡಿಯಿಂದ ತಿರುಮಕೂಡಲು ಮೇಲ್ಸೇತುವೆವರೆಗೆ 41 ಮರಗಳು ಎಡಭಾಗದಲ್ಲಿ ಹಾಗೂ 45 ಮರಗಳು ಬಲಭಾಗದಲ್ಲಿದೆ. ಮರಗಳನ್ನ ಕಡಿಯುವಂತಹ ಪ್ರಸ್ತಾವಕ್ಕೆ ಅರಣ್ಯ ಇಲಾಖೆ ಸಾರ್ವಜನಿಕರಿಂದ ಆಕ್ಷೇಪಣೆ ಆಹ್ವಾನವಿತ್ತು. ಮೈಸೂರು ಸೇರಿದಂತೆ ರಾಜ್ಯದ ವಿವಿಧೆಡೆಯಿಂದ ಪರಿಸರವಾದಿಗಳು ಹಾಗೂ ಸಾರ್ವಜನಿಕರು ಇಮೇಲ್ ಮೂಲಕ ಸಾಕಷ್ಟು ಆಕ್ಷೇಪಣೆಯನ್ನ ಸಲ್ಲಿಸಿದ್ದಾರೆ. ಆಕ್ಷೇಪಣೆ ಸಲ್ಲಿಸುವಂತಹ ಅವಧಿ ಮುಗಿದ ಬಳಿಕವೂ ಕೂಡ ಮನವಿಗಳು ಬರುತ್ತಿದ್ದು ಅವಧಿಯನ್ನ ವಿಸ್ತರಿಸುವಂತೆ ಪರಿಸರವಾದಿಗಳು ಒತ್ತಾಯಿಸಿದ್ದಾರೆ. ಬಂದಿರುವಂತಹ ಆಕ್ಷೇಪಣೆಗಳನ್ನ ಪರಿಶೀಲಿಸಿ ಎನ್ಎಚ್ಎಐಗೆ ಪತ್ರ ಬರೆಯಲಾಗುವುದು ಎಂದು ಪ್ರಾದೇಶಿಕ ವಲಯ ಅರಣ್ಯಾಧಿಕಾರಿ ನಿರಂಜನ್ ತಿಳಿಸಿದ್ದಾರೆ. ರಸ್ತೆ ವಿಸ್ತರಣೆಗೆ ಮರಗಳನ್ನ ಕಡಿಯುವಂತಹ ಬದಲು ಅವುಗಳನ್ನ ಉಳಿಸಿಕೊಂಡೇ ಕಾಮಗಾರಿಯನ್ನ ನಡೆಸಬೇಕು. ಪರಿಸರಕ್ಕಾಗಿ ನಾವು ಎಂದು ಸಂಘಟನೆಗಳು ಒತ್ತಾಯಿಸಿದೆ. ಪರಿಸರಕ್ಕೆ ಹಾನಿಯಾಗದ ರೀತಿಯಲ್ಲಿ ಹೆದ್ದಾರಿ ಅಭಿವೃದ್ಧಿ ಪಡಿಸುವಂತೆ ಸಂಘಟನೆ ಮನವಿಯನ್ನ ಮಾಡಿದೆ.